ಹಾಯ್ ಹಲೋ ನಮಸ್ತೆ, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದು ನಾನು ಅವಕಾಡೋ ಅಂದರೆ ಬಟರ್ ಫ್ರೂಟ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ನಾವು ಬಟರ್ ಫ್ರೂಟನ್ನು ತಿನ್ನೋದ್ರಿಂದ, ಸೇವನೆ ಮಾಡೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ಕೊಳ್ಳೋಣವಾ? ಅವಕಾಡೋ ಹಣ್ಣನ್ನು ನಾವು ಬೆಣ್ಣೆ ಹಣ್ಣು ಅಂತಲೂ ಸಹ ಕರಿತೀವಿ. ಈ ಹಣ್ಣಿನಲ್ಲಿ ಬಾಳೆಹಣ್ಣಿಗಿಂತ ಹೆಚ್ಚು ಪೊಟ್ಯಾಷಿಯಮನ್ನು ಹೊಂದಿದೆ. ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದಲ್ಲಿನ ರಕ್ತದೊತ್ತಡ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಉತ್ತಮ ಸ್ನಾಯು ಮೂಳೆಗಳ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಕಣ್ಣುಗಳ ಆರೋಗ್ಯಕ್ಕೆ ಉತ್ತಮವಾದ ಹಣ್ಣು ಈ ಬಟರ್ ಫ್ರೂಟ್. ಇದು ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಅನ್ನು ಹೊಂದಿರುತ್ತೆ. ದೃಷ್ಟಿದೋಷದಂತಹ ಸಮಸ್ಯೆಗೆ ಹಣ್ಣು ಚಿಕಿತ್ಸೆಯನ್ನು ನೀಡುತ್ತೆ. ನಿಯಮಿತವಾಗಿ ಅವಕಾಡೋ ಹಣ್ಣನ್ನು ನಾವು ಸೇವನೆ ಮಾಡ್ತಾ ಇದ್ರಿಂದ ಉತ್ತಮವಾದ ಕಣ್ಣುಗಳನ್ನು ನಾವು ಪಡ್ಕೋಬಹುದು. ಇನ್ನು ಹೃದ್ರೋಗವನ್ನು ತಡೆಯುತ್ತೆ. ಹೃದಯದ ರಕ್ತನಾಳದ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂದರೆ ನಾವು ಈ ಹಣ್ಣನ್ನು ತಿಂತಾ ಬರಬೇಕು. ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಈ ಹಣ್ಣು. ತೂಕ ಇಳಿಕೆಗೆ ಸಹಾಯಕಾರಿ ಈ ಬಟರ್ ಫ್ರೂಟ್. ಅವಕಾಡೋಗಳು ಫೈಬರ್ನಿಂದ ತುಂಬಿದೆ. ಮುಖ್ಯವಾಗಿ ಫೈಬರ್ ಭರಿತ ಆಹಾರವು ನಿಮ್ಮ ಹೊಟ್ಟೆ ಪೂರ್ಣವಾಗಿರಲು ಸಹಾಯವನ್ನು ಮಾಡುತ್ತೆ. ಇದರಿಂದ ಪದೇ ಪದೇ ಹಸಿವಾಗೋದನ್ನು ನಾವು ನಿಗ್ರಹಿಸಬಹುದು. ಮಧುಮೇಹಕ್ಕೆ ತುಂಬಾನೇ ಒಳ್ಳೆಯದು ಈ ಫ್ರೂಟ್. ಸಾಗುವಿಕೆಯನ್ನು ಇದು ಬಟರ್ ಫ್ರೂಟ್ ನಿಧಾನಗೊಳಿಸುತ್ತೆ. ಜೀರ್ಣಕ್ರಿಯೆಗೆ ಇದು ತುಂಬಾನೇ ಒಳ್ಳೆಯದು. ಮಲಬದ್ಧತೆಯನ್ನು ನಿವಾರಿಸುತ್ತೆ. ಚರ್ಮ ಮತ್ತು ಕೂದಲಿಗೆ ಮತ್ತು ಸೌಂದರ್ಯಕ್ಕೆ ತುಂಬಾನೇ ಒಳ್ಳೆಯದು. ಅವಕಾಡೋದ ವಿಟಮಿನ್ ಇ ಸಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ. ಕೂದಲಿನ ಫಾಲಿಕಲ್ಗಳನ್ನು ಬಲಪಡಿಸುತ್ತೆ. ಇನ್ನು ಗರ್ಭಕಾಲದ ಲಾಭಗಳು ಅಂದರೆ ಗರ್ಭಕಾಲದಲ್ಲಿ ಸರಿಯಾದ ಪೌಷ್ಟಿಕತೆಯು ತಾಯಿ ಮತ್ತು ಶಿಶುವಿನ ಆರೋಗ್ಯಕ್ಕೆ ತುಂಬಾನೇ ಅಗತ್ಯವಾಗಿದೆ. ಬಟರ್ ಫ್ರೂಟ್ನಲ್ಲಿ ಫೋಲೇಟ್ ಅಧಿಕವಾಗಿ ಇದು ಭ್ರೂಣದ ನ್ಯೂರಲ್ ಟ್ಯೂಬನ್ನು ಬೆಳವಣಿಗೆಗೆ ಮುಖ್ಯ ಒಂದು ಕಾರಣವಾದ ಅಂಶ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಮತ್ತು ಮೆಗ್ನೀಷಿಯಂ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ. ಮೆದುಳಿನ ಆರೋಗ್ಯಕ್ಕೆ ಸಹಾಯವನ್ನು ಮಾಡುತ್ತೆ ಈ ಬಟರ್ ಫ್ರೂಟ್. ಮೆದುಳಿನ ಆರೋಗ್ಯವು ವಯಸ್ಸಾದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಅವಕಾಡೋಗಳನ್ನು ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಕೋಶಗಳನ್ನು ರಕ್ಷಿಸುತ್ತೆ. ಜ್ಞಾಪಕ ಶಕ್ತಿಯನ್ನು ಸುಧಾರಿಸುತ್ತೆ. ವಿಟಮಿನ್ B6 ಮತ್ತು ಒಳ್ಳೆಯ ಫ್ಯಾಟ್ಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇದರಿಂದ ಡಿಪ್ರೆಷನ್ಗೂ ಸಹ ಯಾರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೆಲ್ತಿಯಾಗಿರಬೇಕು. ನಮ್ಮ ಮೆದುಳಿಂದ ಹಿಡಿದು ಪ್ರತಿಯೊಂದು ಪಾರ್ಟ್ಸ್ಗಳು ಹೆಲ್ತಿಯಾಗಿರಬೇಕು. ನಾವು ಹೆಲ್ತಿಯಾಗಿರಬೇಕು ಅಂದರೆ ನಾವು ಆವಾಗಾದರೂ ಅವಕಾಡೋ ಫ್ರೂಟನ್ನು ತಿಂತಾ ಬನ್ನಿ, ಇಲ್ಲ ಜ್ಯೂಸನ್ನು ಕುಡೀರಿ. ಈ ಬೆಣ್ಣೆ ಹಣ್ಣನ್ನು ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ರಲ್ವಾ? ಸೊ ತಡ ಮಾಡಬೇಡಿ. ಆ ಸೀಸನಲ್ಲಿ ಬರುವಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ನ ತಿಂತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ? ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರೋ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಲೈಕನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.